ಬಂದ್ರೆ ಎಲ್ಲಿ ಗುರು ಮಾಡೋದು? ಹಂಗೂ ಬಿಡ್ತಿಲ್ಲ ಜನಗಳು, ಬಾಳ ಮುಖ್ಯ ಗುರು. ಮಳೆ ಆದ್ರೇನು ಬಿಸಿಲಾದ್ರೇನು ಗಾಳಿ ಆದ್ರೇನು ಮೂರ್ಗೆ ಲೀಡರ್ ಆಯ್ತೀಯ ಮಾರೇ. ನೆಕ್ಸ್ಟ್ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಯಾರಂದ್ರೆ ತಿರುಮಲೇಗೌಡರು. ಗುರು ಧನುಷ್ ನಿಜವಾದ ಜನನಾಯಕ ಅಂದ್ರೆ ಇವರೇ. ಮಗ ಯಾಕಿಂಗೆ ಕೋಳಿ ತಂದೂರಿ ಫ್ರೈ. ಬನ್ನಿ ಜನರೇ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿಂದು ಹೊಸ ವಿಡಿಯೋ ಏನಪ್ಪ ಅಂದರೆ, ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಒಂದು ಫಂಕ್ಷನ್ ಇದೆ, ಒಂದು ಕಾರ್ಯಕ್ರಮ, ಅದಾಗ ಅಟೆಂಡ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಾನು ಧನು, ಯೋಗಿ ಆ್ಯಂಡ್ ಮೇ ಬಿ ರಂಜಣ್ಣ ಬರ್ಬೋದೇನೋ, ಇಲ್ಲಾಂದರೆ ಇಲ್ಲ. ಸೊ ಬನ್ನಿ ಹೋಗೋಣ, ಮಸ್ತಾಗಿ ಊಟ ಮಾಡೋಣ. ಲೆಟ್ಸ್ ಗೋ. ನೋಡಿ ಗೊತ್ತವ್ರೆ ನಮ್ಮ ಧನುಸು, ಈ ಕಡೆ ನಮ್ಮ ಯೋಗಿ ಬೈ ಯಾವಾಗಲೂ ಫೋನಲ್ಲಿ ಕಚ್ಕೊಂಡಿರೋದೆ. ನಮ್ಮ ಧನುಷು ಫುಲ್ಲು ಇದೇ ಐರನ್ ಉಜ್ತಿದ್ದಿದ್ದು ನೀನು. ಐಸ್ ನೋಡಿ ಹೊಸ ವಿಡಿಯೋ ಎಕ್ಸ್ಪೋರ್ಟ್ಗೆ ಹಾಕಿದ್ದೀನಿ. ಹಾಯ್ ಬ್ರೋ, ತುಂಬಾ ದಿನ ಆಯ್ತು ನಿಮ್ ಚಾನಲ್ ಅಲ್ಲಿ ಬಂದೆ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಸುಮ್ಮನೆ ಕೂತಿರಲ್ಲ, ಎಲ್ಲ ಮಸ್ತಾಗಿರ್ತಾರೆ. ಸಪೋರ್ಟ್ ಮಾಡಿ ನಮ್ಮ ಸದಸ್ಯರು. ಹಾಯ್ 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 ಹಾಯ್. ಎಲ್ಲಿ ರಂಜನ್ ಬರ್ಲಿಲ್ವಾ? ಅಲ್ಲಿ ಇವನೇ ಬಾಡಿ ಜಾಸ್ತಿ, ಇವನೇ ಬಾಡಿ ಜಾಸ್ತಿ. समझ रहे हो आप? समझ रहे हो? ಹೇಳ್ಕೊರು ನೀನು, ವಾಯ್ಸ್ ಅವರು ಕೊಡಲ್ಲ. ನೋಡಿ ಬೀಗ್ರೂಟ. ಏನ್ ಬೀಗ್ರೂಟ? ಎಲ್ರು ಬನ್ನಿ, ಮಾಡ್ಕೊಳ್ಳಿ ತಿನ್ನಿ. ಈ ತರ ಮಳೆ ಅಷ್ಟೇ ಬಂದ್ರೆ ಎಲ್ಲಿ ಗುರು ಮಾಡೋದು? ಹಂಗೂ ಬಿಡ್ತಿಲ್ಲ ಜನಗಳು, ಬಾಳ ಮುಖ್ಯ ಗುರು. ಮಳೆ ಆದ್ರೇನು ಬಿಸಿಲಾದ್ರೇನು ಗಾಳಿ ಆದ್ರೇನು ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಮನುಷ್ಯಂಗೆ ಊಟನೇ ಮುಖ್ಯ. ಏನ್ ಗುರು? ಸತ್ಯ. ಏನು ಊಟ? ಎಸ್. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳದ್ ನೀನು. ಸೊ ಗೈಸ್ ಫೈನಲ್ ಇವಾಗ ಊಟ ಕೂತಿದ್ದೀವಿ. ಫುಲ್ಲು ಮಳೆ ಬರ್ತಿದೆ. ಸೊ ಎಲೆಗೆ ನೀರು ಹಾಕೊಳ್ಳೋಣ. ಮಳೆಯಲ್ಲಿ ತುಂಬ ಕಷ್ಟಪಡ್ತಿದ್ದಾರೆ ಜನಗಳು, ತುಂಬ ಕಷ್ಟ ಗೈಸ್ ಮಳೆ ಬಂದರೆ ಈ ಥರ ಕಾರ್ಯಗಳು ಮಾಡೋದು ಅಂತ. ಸೊ ಗೈಸ್ ಇವಾಗ ಊಟ ಆಯಿತು, ಊಟ ಮುಗಿಸ್ಕೊಂಡು ಮಳೆನೇ ಹೋಗ್ತಾ ಇದ್ದೀವಿ. ನೋಡಿ ಹಾಕಲ್ಲ ಬಿಡ ಇದನ್ನ. ಇಲ್ಲ ದೀಪ ಹಾಕ್ತೀನಿ, ಬಟ್ ಈ ಥರ ಮಳೆಲೆಲ್ಲ ಫಂಕ್ಷನ್ ಮಾಡೋದು ತುಂಬ ಕಷ್ಟ ಗೈಸ್. ಮಳೆಯಲ್ಲಿ ಯಾರು ಫಂಕ್ಷನ್ ಮಾಡಲ್ಲ, ಫಂಕ್ಷನ್ ಮಾಡೋ ಟೈಮಲ್ಲಿ ಮಳೆ ಬರುತ್ತೆ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಓಕೆ ಬ್ರೋ, ಫೈನ್. ಸಮ್ಮರ್ ಅಲ್ಲಿ ಮಳೆ ಅನ್ಎಕ್ಸ್ಪೆಕ್ಟೆಡ್. ನಾವೇನ್ ಮಾಡಕ್ಕೆ? ಇನ್ನೊಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ, ಅಲ್ಲೊಂದು ಸಿಗೋಣ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾವು ಸರ್ವೆ ಯಾಕ್ರು ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಡೋದ. ಆಮೇಲೆ ಹೋದ್ಮೇಲೆ ಕೊನೆಗೆ ಹೆಂಗೋ ಇನ್ನೊಬ್ರು ಯಾರೋ ಬಂದು ಬಿಡ್ರಿ ಅಂತ ಹೇಳಿ ಕಳ್ಸರ್ ಮುಂಜಾನೆ ಹೇಳ್ಯಾರು ಅಂತ. ಯಾವ ಬಂದರೆಲ್ಲ ಯಾರ ಮಗ ನಮ್ಮ ಹುಡುಗ ನಾನು ಅವ್ರ ಸ್ಕೂಲ್ ಸ್ಟೋರಿ ಹೇಳ್ತಾ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತಿದ್ದಾನೆ. ಕೊನೆಗೆ ಬಿಟ್ಟು ಕಳ್ಸಿದ್ರು. ಸೈಕ ನಾವ್ ಎಲ್ಲಿ ಅವಾಗ ಸಣ್ಣ ಹುಡುಗರೆಲ್ಲ ಎದುರುಗಡೆ ಜಾಸ್ತಿ ರಕ್ತ ಎಲ್ಲ ಸ್ವಾರ್ಥ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ನಾನು ನನಗೆ ಗೊತ್ತಿರೋದು ಯಾವ್ದು ಗೊತ್ತಾ? ಧನು ಇಲ್ಲಿ ಕೇಳಿನಿ, ನನಗೆ ಜ್ಞಾಪನ ಇರೋದಂದ್ರೆ ನೀನು ಜಲ್ದಿ ಎದ್ದೋಗ್ಬಿಟ್ಟು ಗಂಟೆ ಹೊಡಿತಿದ್ದಲ್ಲ ಸ್ಕೂಲಲ್ಲಿ, ಊರೊಳಗೆ ನೀನೇ ಲೀಡ್ರು, ಅಣ್ಣ. ಲ್ಯಾಟ್ರಿ ಮೂರ್ಗೆ ಲೀಡರ್ ಆಯ್ತೀಯ ಮಾರೇ. ನೆಕ್ಸ್ಟ್
ಇಲ್ಲಿ ಜನನಾಯಕ ನೀನು. ಗ್ರಾಮ ಪಂಚಾಯತಿ ಸದಸ್ಯ ಯಾರಂದ್ರೆ ತಿರುಮಲೇಗೌಡರು. ಧನುಷ್ ನಿಜವಾದ ಜನನಾಯಕ ಅಂದ್ರೆ ಇವರೇ. ಮಗ ಯಾಕಿಂಗೆ ಹ್ಯಾಟ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಇದು ಆಕ್ಚುಲಿ ಚೆನ್ನಾಗಿ ವಿಡಿಯೋಲೆಲ್ಲ ವಾಯ್ಸ್ ಕಮ್ಮಿ ಬರ್ತಿದೆ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಒಂದು ಬ್ಲೂಟೂತ್ ಮೈಕ್ ತರಿಸಿದ್ದೀನಿ. ಸೊ ಗೈಸ್ ಇದೇ ತರಿಸಿರೋದು ನಾನು ಇವಾಗ. ಸೊ ಇವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮೈಕು ವಾಯ್ಸ್ ಎಲ್ಲ ಹೆಂಗ್ ಬರ್ತಿದೆ ಅಂತ ಗೊತ್ತಿಲ್ಲ. ಸೊ ಇದು ಇನ್ನೊಂದಿದೆ, ಚೆನ್ನಾಗಿದೆ ಅನ್ಕೊಂತೀನಿ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅಂಡ್ ಹೌ ದ ಥಿಂಗ್ಸ್ ವಿಲ್ ಗೆಟ್ ವರ್ಕ್ಡ್. ಲೆಟ್ಸ್ ಸಿ. ಇದೇ ಮೈಕಲ್ಲಿ ಮಾತಾಡಿಸ್ತಾ ಇರೋದು ನಾನು ಇವಾಗ. ಸೊ ಇದನ್ನ ಆಫ್ ಮಾಡ್ತೀನಿ ಇವಾಗ, ನೋಡೋಣ ವಾಯ್ಸ್ ಹೆಂಗ್ ಬರುತ್ತೆ. ಮತ್ತೆ ಆನ್ ಮಾಡಿದೆ ಮೈಕು. ಓಕೆ ಫ್ರೆಂಡ್ಸ್, ಲೆಟ್ಸ್ ಸಿ. ಬೈ ಬಾಯ್. ಗೈಸ್ ಇವಾಗ ನಮ್ಮ ಸಾಮಾನಿಗೆ ತಿಂಡಿ ತಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಕೋಳಿ ತಗೊಬರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ತಗೊಂಡು ಬರೋಣ. ಇವಾಗ ಈ ಕಾರ್ ತಗೊಬಂದ್ಬಿಟ್ಟಿದ್ದೀನಿ. ನೋಡೋಣ ಏನಂತಾರೆ ಇವರು, ನಮ್ಮಪ್ಪ ಏನಂತಾರೆ ನೋಡೋಣ. ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಜನ ಚೇಂಜ್ ಕೇಳ್ತಾರೆ, ಅದಕ್ಕೆ ಜನ ಚೇಂಜ್ ಕೇಳ್ತಾರೆ. ಬಾ ಹೋಗೋಣ. ಈಗೇನ್ ಕೆಲ್ಸ ಇಲ್ಲಿ? ಅಲ್ಲ ಈ ಗಾಡಿ ಏನಕ್ಕೆ ತಂದೆ ಅಂತ ಸುಮ್ನೆ. ಆ ರಾತ್ರಿ ನೀನ್ ಇಡ್ತೀಯ ಅಲ್ಲಿ ಸೂರಲ್ಲಿ ಅಂಚ, ಸೂರದ ಅಂಚು ನೀನ್ ಇಡ್ತೀಯ ರಾತ್ರಿ ಎಲ್ಲಿ? ಅಲ್ಲಿ ಧರ್ಮಣ್ಣ ಇದ್ದ. ಇಲ್ಲಲ್ಲ, ಅಪ್ಪಾಜಿ ನನ್ನ ಕೇಳ್ತತ್ತ ಅದಕ್ಕೆ. ಇಲ್ಲ ನಾವು ಚರ್ಚೆ ಆಯ್ತಾ? ಅದೇ ಅಂಚು ಬಿದ್ದಿತ್ತು ಅಂತ ಏನೋ ಅಂತಿದ್ರಂತೆ. ಹಂಚ್ ಬಿದ್ದಿದ್ರೆ ನನ್ ಗಾಡಿ ಟಚ್ ಆಗಿದ್ರೆ ಗೊತ್ತಾತ್ರ. ಅದೇ ಅಂದೆ, ಇಲ್ಲಿ ಮಾರ್ಕ್ ಬಂದಿರೋದು ನಮ್ದಲ್ಲ ಅಂತ ಅಂದೆ. ಬಾ, ಇಲ್ಲಿಂದ ಏನ್ ಮಾಡ್ತೀಯ? ಕರೆಂಟ್ ಬಂದ್ಮೇಲೆ ಔಷಧಿ ಹೊಡಿಯೋದು. ಕರೆಂಟ್ ಬಂದ ನೀರ್ ತುಂಬಿ ಇರಲ್ಲ. ಬಾ ಹ್ಯಾಂಡ್ ಫಸ್ಟ್ ಹೋಗ್ಬರಣ. ಏನ್ ಮಾಡಕ್ಕೆ? ಸುಮ್ನೆ ಇಲ್ಲೇನ್ ಮಾಡ್ತೀಯ? ನಮ್ ಕೊರ್ಸ್ಕಿರ್ಸಿ ಏನ್ ಮಾಡಕ್ಕೆ? ನಿನ್ ಕೊಟ್ಟು ಏನ್ ಖರ್ಚು ಮಾಡಿಸ್ತಾರಲ್ಲಿ? ಫೋನ್ ಒಂದ್ ಐತಲ್ಲ, ಬಾ ಸಾಕು. ಬಾ ಹೋಗೋಣ. ಬಾ, ಕೋಳಿ ಅಂಗಡಿ ತೋರಿಸ್ತೀನಿ ಬಾ. ಹ್ಯಾಂಡ್ ಫಸ್ಟ್ ಅಲ್ಲಿ ಕರೆಕ್ಟಾಗಿ ತಂದು ಅಲ್ಲಿ ಕಟ್ ಮಾಡ್ಕೊಂಡ ಕೇಳ ಅಪ್ಪಾಜಿಯ. ಎರಡೇ ಚಾನ್ಸ್. ರಿವರ್ಸ್ ತಾಂಡ್ಯ ಒಳಿ ಕೊಡ್ದೆ, ಹಿಂದೂ ಕೊಡ್ದೆ. ರೋಡಲ್ಲಿ ಎಲ್ಲಿ? ಧರ್ಮಣ್ಣ ಮನೆ ಹತ್ರ ರೋಡಲ್ಲಿ. ಹಾ, ಅಲ್ಲಿ ಒಂದೇ ಸರಿ ಕಟ್ ಮಾಡ್ಕೊಂಡ. ಓ ಏನ ನಾವೇನ್ ನಿನ್ನಂಗೆ ಎಲ್ಬೋಡ್ ಇದು ಹಂಚ್ ಬಿದ್ದು ಐತೆ ಅಂತ ಇದ್ರ? ಹಂಚಿ ಬಿದ್ದೈತೆ ಅಂದ್ರೆ ಬರುವಾಗ ನೀವೇ ಇಟ್ಕೆ ಬಂದ್ರಿ ಅಂತೆ. ಇಲ್ಲ 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 ಕೇಳಿದ್ರ ನಿನ್ನ? ಇಲ್ಲ, ಯಾರು ಇಟ್ಕೆ ಹೋಗ್ಯಾರ ಅಂತ ಹತ್ತು. ಸೊ ಗೈಸ್ ಇವಾಗ ದೇವರಿಗೆ ಕೋಳಿ ಕೊಟ್ಟಾಗಿದೆ. ಸೊ ನೆಕ್ಸ್ಟು
ಇವಾಗ ತಳಿಗೆ ತೊಗೊಬರ್ಬೇಕು, ಅಡುಗೆ ಮಾಡ್ಬಿಟ್ಟು ತೊಗೊಬರ್ತೀವಿ ಈಗ. ಸಿ ಯು ದೇರ್. ಅದು ಗನ್ನಿಲ್ವೇನಪ್ಪ ಜಿ ಬುರ್ರ ಅನ್ಸೋದು. ತಂದಲ್ ಕಳ ತರ್ಬೇಕಾರೆ ಏನು ಸುಮ್ಮನೆ ದುಡ್ಡು ದಂಡ ಮಾಡ್ಕೊಂಡ. ಅಪ್ಪಾಜಿ ಏನಾದ್ರು ಗೊತ್ತಾ, ಕೋಳಿ ಕುಯ್ಕೊಬಿಟ್ಟು ಮತ್ತೆ ಹ್ಯಾಂಡ್ ಪೋಸ್ಟಿಗೆ ತರನ ಕಟ್ ಮಾಡಿಸ್ಕೊ ಬರೋಕ್ಕೆ ಅಂತ ಕೇಳಿದ್ದೇನು ಇಷ್ಟೊಂದು ಸೋಂಬೇರಿ ಇದೆಯಲ್ಲ ಅಪ್ಪಾಜಿ ಅಂತ. ಇನ್ನು ಮತ್ತೆ 2 ಕೋಳಿ ಕಟ್ ಮಾಡಿಸ್ಕೊ ಬರೋಕ್ಕೆ ಹ್ಯಾಂಡ್ ಪೋಸ್ಟ್ಗೆ ಹೋಗ್ಬೇಕಂದ್ರೆ ನೀನು ವಿಡಿಯೋ ಮಾಡಿದ್ದೆಲ್ಲ ಯೂಟ್ಯೂಬ್ಗೆ ಹಾಕ್ಬಿಡ. ನೀನು ತರ್ಲತ್ತರ ನೀನು ಯಾವ್ದು ಮೇನ್ ಹಾಕ್ಬೇಕು ಅದ್ರ ಹಾಕಲ್ಲ. ಅಲ್ಲಿ ದೇವ್ರ ಪೂಜೆ ಮಾಡೋದು ಹಾಕೋ ಹಿಡಿಯೋ ಅಂತಂದರೆ ಇವನು ಹಿಡ್ದಿಲ್ಲ. ಇಲ್ಲಿ ಏನು ಸತ್ಕೋಳಿ ಕುಯ್ಯೋದು ಹಿಡಿತಾವನು. ಮತ್ತೆ ಕೋಳಿ ಕ್ಲೀನ್ ಮಾಡೋದು. ಕೋಳಿ ವಾಟರ್ ಬಾತ್ ಮಾಡ್ತೈತಿ ಸತ್ತಿರ ಕೋಳಿ ಕಿದಾಕಲ್ಲ. ಕೋಳಿ ತಂದೂರಿ ಫ್ರೈ. ಬನ್ನಿ ಬನ್ನಿ ಜನರೇ, ಕುಡಿಸೀತಾ ಇದ್ದೀವಿ. ಹಲೋ, ಯಾರು ಬುಲೆಟ್ ರಂಗ ಹೆಂಗೆ ಯಾರ್ದು ಕ್ಲೀನಾಗಿ ಕೂಳೆಲ್ಲ ಅಂತ ತೆಗಿ. ಶಿವ ಮಾರ್ಕ್ ಎಲ್ಲ ಬುಲೋಟ. ಹಾಂ ಹ್ಞೂ ಮಾಡಿ ಕೂದು ಆ ಕಡೆ ಬಸ್ಕೋಬೇಕು. ಹ್ಞೂ ಕಡೆ ಬಸ್ಕೋಬೇಕು. ಎಲ್ಲರೂ ಮೇಲಿಂದ ಬಂದರೆ ನೀನು ಕೆಳಗಿಂದ ಹೋಗ್ತೀಯ. ಕಿಡ್ನಿ. ಹಾಂ ಕಿಡ್ನಿ ಕಿಡ್ನಿನಾ ಏನಪ್ಪಾಜಿ? ಕಾಯಿಗಳ ಮೇವು ತಿನ್ನೋದು. ಇದು ಮೊಟ್ಟೆನಾ? ಯಾವ್ದಾ ಯಾವ್ದಣ್ಣ? ಬಳಗಟ್ಟೆ ಅಮ್ಮಗೆ ಒರ್ಸೋದಲ್ವಾ ಸೌದೆಯ? ಏನಿದು ಮಾವಿನಕಾಯಿ? ಹೋಗಿ ಸಾರು ಮಾಡಿ ನಡಿ. ಆಯ್ಲ್ವಾ ಚಿಚ್ಚಿ ಸಾರು? ಎಲ್ಲಿ ಚಿಚ್ಚಿ ಸಾರು? ತೆಗಿ ಅಂಕಲ್, ತೆಗಿ ನೋಡೋಣ. ಇನ್ನು ಬೆಂದೇ ಇಲ್ಲ. ಈಗ ತಯಾರಿ ಮಾಡಲಾಗಿದೆ. ಇವಾಗ ಜಸ್ಟ್ ಮತ್ತೆ ಇಷ್ಟೊತ್ತ ದೇವರಿಗೆ ತಳಿಗೆ ಕೊಟ್ಟು ಮುಗಿದಿದೆ. ಈಗ ನಮಗೆ ತಳಿಗೆ ಕೊಡೋದು. ಈಗ ನಾವು ಹೋಗಿ ಬ್ಯಾಟಿಂಗ್ ಮಾಡೋದು. ಫುಲ್ ಬ್ಯಾಟಿಂಗ್. ರಾಗಿ ಮಿಷನ್ಗೆ ಹಾಕ್ಕೊಂಡು ಹೋಗ್ಬೇಕಂತ ಬಂದಿದ್ದೀವಿ. ರಾಗಿ ಇವಾಗ ಯಶವಂತಪುರ ಬಂದು ರೀಚ್ ಆಗಿದ್ದೀನಿ. ಇವಾಗ ಮೆಟ್ರೋ ಹತ್ಕೊಂಡು ಹೋಗೋದು ಅಷ್ಟೇ.